ನಮಸ್ಕಾರ. ನಮ್ಮ ಸುತ್ತಲಿನ ಜಗತ್ತನ್ನ ಅರ್ಥ ಮಾಡಿಕೊಳ್ಳಕ್ಕೆ ವಿಜ್ಞಾನ ನಮ್ಗೆ ಒಂದು ಅದ್ಭುತವಾದ ಭಾಷೆಯನ್ನ ಕೊಟ್ಟಿದೆ. ಅದೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಭಾಷೆ. ಬನ್ನಿ, ಈ ಎಕ್ಸ್ಪ್ಲೇನರಲ್ಲಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಭಾಷೆ ಬಳಸಿ ಪ್ರಕೃತಿಯ ರಹಸ್ಯಗಳನ್ನ ಹೇಗೆ ಬಿಡಿಸಬಹುದು ಅಂತ ನೋಡೋಣ. ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀವಿ ಅಲ್ವಾ? ಆದ್ರೆ ಕಬ್ಬಿಣ ತುಕ್ಕು ಹಿಡಿದಾಗ ಅಥವಾ ರುಚಿಯಾಗ ಆಹಾರ ಕೆಟ್ಟು ವಾಸನೆ ಬಂದಾಗ ನಿಖರವಾಗಿ ಏನಾಗುತ್ತೆ ಅಂತ ನಾವೆಂದಾದ್ರೂ ಯೋಚಿಸಿದಿವಾ? ಮೇಲ್ನೋಟಕ್ಕೆ ಇದು ಸಾಮಾನ್ಯ ಪ್ರಕ್ರಿಯೆ ಅನ್ಸಿದ್ರು ಇದರ ಹಿಂದೆ ಒಂದು ದೊಡ್ಡ ರಾಸಾಯನಿಕ ನೃತ್ಯನೇ ನಡೀತಾ ಇರುತ್ತೆ. ಇಲ್ಲಿ ನಿಖರವಾಗಿ ಏನಾಗ್ತಿದೆ ಅನ್ನೋದನ್ನೇ ನಾವಿಂದು ಕಂಡಿಡಿಬೇಕಾಗಿದೆ. ಇವತ್ತಿನ ನಮ್ಮ ಅಜೆಂಡಾ ಹೀಗಿದೆ: 1. ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು. 2. ಸಮೀಕರಣಗಳ ಭಾಷೆ. 3. ರಾಸಾಯನಿಕ ಕ್ರಿಯೆಗಳ ವರ್ಗೀಕರಣ. ಮತ್ತು 4ನೇದಾಗಿ ದೈನಂದಿನ ಜೀವನದಲ್ಲಿ ರಸಾಯನಶಾಸ್ತ್ರ. ಮೊದಲನೇ ಭಾಗ: ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು. ಕಣ್ಣಿಗೆ ಕಾಣದ ಪರಮಾಣುಗಳು ಬದಲಾಗ್ತಿದೆ ಅನ್ನೋದನ್ನ ನಾವು ಹೊರಗಿನಿಂದ ಹೇಗೆ ಗುರುತಿಸಬಹುದು? ಬನ್ನಿ ನೋಡೋಣ. ಒಂತರಹ ವಿಜ್ಞಾನಿಗಳ ತರ ಯೋಚನೆ ಮಾಡಿದ್ರೆ ನಮಗೆ ಕೆಲವು ಸ್ಪಷ್ಟವಾದ ಸುಳಿವುಗಳು ಸಿಗ್ತವೆ. ಒಂದು ವಸ್ತುವಿನ ಭೌತಿಕ ಸ್ಥಿತಿ ಬದಲಾಗೋದು, ಅದರ ಬಣ್ಣ ಬದಲಾಗೋದು, ಅಥವಾ ಅದರಿಂದ ಯಾವುದಾದರೂ ಅನಿಲ ಬಿಡುಗಡೆಯಾಗೋದು, ಜೊತೆಗೆ ತಾಪಮಾನದಲ್ಲಿ ಏರಿಳಿತ ಆಗೋದು, ಇವೆಲ್ಲ ಕಂಡ್ರೆ ಅಲ್ಲಿ ಖಂಡಿತ ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತಾನೆ ಅರ್ಥ. ಈ ಸುಳಿವುಗಳು ನಿಜವಾಗ್ಲೂ ಹೇಗೆ ಕಾಣ್ತವೆ ಅಂತ ಇಲ್ಲಿ ಗಮನಿಸ್ಬೋದು. ಉದಾಹರಣೆಗೆ, ಮೆಗ್ನೀಷಿಯಂ ರಿಬ್ಬನನ್ನ ಗಾಳಿಯಲ್ಲಿ ಸುಟ್ಟಾಗ ಅದು ಕಣ್ಣು ಕೋರೈಸುವಂತಹ ಪ್ರಕಾಶಮಾನವಾದ ಬಿಳಿ ಜ್ವಾಳೆಯೊಂದಿಗೆ ಉರಿಯುತ್ತೆ. ಕೊನೆಗೆ ಅದು ಬಿಳಿ ಪುಡಿಯಾಗಿ, ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತೆ. ಇಲ್ಲಿ ವಸ್ತುವಿನ ಸ್ಥಿತಿ, ತಾಪಮಾನ, ಬಣ್ಣ ಎಲ್ಲವೂ ಬದಲಾಗೋದನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಈಗ 2ನೇ ಭಾಗ: ಸಮೀಕರಣಗಳ ಭಾಷೆ. ಈ ಅದ್ಭುತವಾದ ಬದಲಾವಣೆಗಳನ್ನ ವಿಜ್ಞಾನಿಗಳು ಹೇಗೆ ದಾಖಲಿಸ್ತಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಈ ಭಾಷೆ ಕಲಿಯೋಕೆ ಮುಂಚೆ ನಾವು ಒಂದು ಮೂಲಭೂತ ನಿಯಮವನ್ನ ನೆನ್ಪಿಟ್ಕೊಳ್ಳಲೇಬೇಕು. ಅದೇ ರಾಶಿಯ ಸಂರಕ್ಷಣಾ ನಿಯಮ. ನ್ಯಾಯದ ತಕ್ಕಡಿ ಥರ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಹೊಸದಾಗಿ ದ್ರವ್ಯರಾಶಿಯನ್ನ ಸೃಷ್ಟಿಸಕ್ಕೂ ಆಗಲ್ಲ, ಹಾಗೆ ಇರೋದನ್ನ ನಾಶ ಮಾಡೋಕ್ಕೂ ಆಗಲ್ಲ. ಪರಮಾಣುಗಳು ಕೇವಲ ಒಂದು ಜೋಡಣೆಯಿಂದ ಮತ್ತೊಂದು ಜೋಡಣೆಗೆ ಬದಲಾಗ್ತವೆ ಅಷ್ಟೇ, ಅವು ಎಲ್ಲೂ ಕಣ್ಮರೆಯಾಗಲ್ಲ. ಇದೇ ಕಾರಣಕ್ಕೆ ರಾಶಿಯ ಸಂರಕ್ಷಣಾ ನಿಯಮವನ್ನ ಪಾಲಿಸಲು ನಾವು ಬರೆಯುವ ರಾಸಾಯನಿಕ ಸಮೀಕರಣಗಳು ಸಮತೋಲನದಲ್ಲಿ ಇರಬೇಕು, ಅಂದರೆ ಬ್ಯಾಲೆನ್ಸ್ ಆಗಿರಬೇಕು. ಎಡಭಾಗದಲ್ಲಿರೋ ಪ್ರತಿವರ್ತಕಗಳ ಪರಮಾಣುಗಳ ಸಂಖ್ಯೆ ಮತ್ತು ಬಲಭಾಗದಲ್ಲಿರೋ ಉತ್ಪನ್ನಗಳ ಪರಮಾಣುಗಳ ಸಂಖ್ಯೆ ಎರಡೂ ಕಡೆ ಸಮನಾಗಿರಲೇಬೇಕು. ಇಲ್ಲದಿದ್ರೆ ಆ ಸಮೀಕರಣ ಅಪೂರ್ಣ ಅಂತಾನೆ ಲೆಕ್ಕ. ಹಾಗಾದ್ರೆ ಈ ಸಮೀಕರಣಗಳನ್ನ ಸರಿದೂಗಿಸೋದು ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದು ಬಹಳ ಸಿಂಪಲ್. ಮೊದಲಿಗೆ ಹಿಟ್ ಆ್ಯಂಡ್ ಟ್ರಯಲ್ ಅಂದ್ರೆ ಊಹೆ ಮತ್ತು ಪರೀಕ್ಷೆ ವಿಧಾನವನ್ನ ಬಳಸ್ತೀವಿ. ಇಲ್ಲಿ ನಾವು ನೆನಪಿಡ್ಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ಯಾವುದೇ ಕಾರಣಕ್ಕೂ ಆ ವಸ್ತುಗಳ ರಾಸಾಯನಿಕ ಸೂತ್ರವನ್ನ ಬದಲಾಯಿಸುವಂತಿಲ್ಲ. ಕೇವಲ ಆ ಸೂತ್ರಗಳ ಮುಂದೆ ಸಂಖ್ಯೆಗಳನ್ನ ಅಂದ್ರೆ ಗುಣಾಂಕಗಳನ್ನ ಸೇರಿಸೋ ಮೂಲಕ ಮಾತ್ರ ನಾವು ಎರಡೂ ಕಡೆಯ ಪರಮಾಣುಗಳನ್ನ ಸಮಾನಗೊಳಿಸಬೇಕು. ಕ್ರಿಯೆಯಲ್ಲಿ ಭಾಗವಹಿಸೋ ಆರಂಭಿಕ ವಸ್ತುಗಳನ್ನ ನಾವು ಪ್ರತಿವರ್ತಕಗಳು ಅಥವಾ ರಿಯಾಕ್ಟನ್ಸ್ ಅಂತ ಕರಿತೀವಿ. ಕ್ರಿಯೆ ಮುಗಿದ ಮೇಲೆ ನಮಗೆ ಸಿಗೋ ಹೊಸ ವಸ್ತುಗಳೇ ಉತ್ಪನ್ನಗಳು ಅಥವಾ ಪ್ರಾಡಕ್ಟ್ಸ್. ಈ ಸಮೀಕರಣವನ್ನ ಇನ್ನಷ್ಟು ನಿಖರವಾಗಿಸೋಕೆ ನಾವು ಅವುಗಳ ಭೌತಿಕ ಸ್ಥಿತಿಗಳನ್ನ ಬರಿತೀವಿ. ಅಂದ್ರೆ ಘನ, ದ್ರವ, ಅನಿಲ ಅಥವಾ ನೀರಿನಲ್ಲಿ ಕರಗಿದ್ರ ಅದನ್ನ ಆಕ್ವಿಯಸ್ ಅಂತ ಸ್ಪಷ್ಟವಾಗಿ ಸೂಚಿಸ್ತೀವಿ. ಮುಂದಿನ ಭಾಗ 3: ರಾಸಾಯನಿಕ ಕ್ರಿಯೆಗಳ ವರ್ಗೀಕರಣ. ಸಿನಿಮಾಗಳಲ್ಲಿ ಆಕ್ಷನ್, ಕಾಮಿಡಿ, ಡ್ರಾಮಾ ಅಂತ ಬೇರೆ ಬೇರೆ ಜಾನರ್ಸ್ ಇರೋ ಹಾಗೆ ರಾಸಾಯನಿಕ ಕ್ರಿಯೆಗಳಲ್ಲೂ ಬೇರೆ ಬೇರೆ ಪ್ರಕಾರಗಳಿವೆ. ಬನ್ನಿ ಅವುಗಳನ್ನ ಅನ್ವೇಷಿಸೋಣ. ಮೊದಲಿಗೆ 2 ಸಂಪೂರ್ಣ ವಿರುದ್ಧವಾದ ಕ್ರಿಯೆಗಳನ್ನ ನೋಡೋಣ. ಸಂಯೋಜನಾ ಕ್ರಿಯೆಯಲ್ಲಿ ಬಿಡಿಬಿಡಿಯಾಗಿರೋ ವಸ್ತುಗಳು ಒಂದಕ್ಕೊಂದು ಸೇರ್ಕೊಂಡು ಒಂದು ಹೊಸ ದೊಡ್ಡ ವಸ್ತುವಾಗುತ್ತೆ. ಅದೇ ವಿಭಜನಾ ಕ್ರಿಯೆಯಲ್ಲಿ ಇದರ ನಿಖರವಾದ ಉಲ್ಟಾ ಪ್ರಕ್ರಿಯೆ ನಡೆಯುತ್ತೆ. ಒಂದು ಸಂಕೀರ್ಣವಾದ ವಸ್ತು ಒಡೆದು ಸಣ್ಣ ಸಣ್ಣ ವಸ್ತುಗಳಾಗಿ ವಿಭಜನೆಗೊಳ್ಳುತ್ತೆ. ನಿರ್ಮಾಣ ಮತ್ತು ವಿನಾಶದ ಈ ಪ್ರಕ್ರಿಯೆಗಳು ಪ್ರಕೃತಿಯಲ್ಲಿ ಸದಾ ನಡೀತಾನೇ ಇರ್ತವೆ. ಈ ವಿಭಜನಾ ಕ್ರಿಯೆಗಳು ನಮ್ಮ ಕೈಗಾರಿಕೆಗಳಲ್ಲಿ ಹೇಗೆ ಬಳಕೆಯಾಗುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸುಣ್ಣದ ಕಲ್ಲನ್ನ ಕಾಯಿಸಿದಾಗ ಅದು ಒಡೆದು ಸಿಮೆಂಟ್ ಉದ್ಯಮಕ್ಕೆ ಬೇಕಾದ ವಸ್ತುಗಳನ್ನ ಕೊಡುತ್ತೆ. ಅದೇ ರೀತಿ ಸಿಲ್ವರ್ ಕ್ಲೋರೈಡ್ ಅನ್ನೋ ರಾಸಾಯನಿಕವನ್ನ ಸೂರ್ಯನ ಬೆಳಕಿಗೆ ಇಟ್ಟಾಗ ಅದು ವಿಭಜನೆಗೊಳ್ಳುತ್ತೆ. ಗೊತ್ತಾ? ಇದೇ ತತ್ವವನ್ನೇ ಹಳೇ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಬಳಸ್ತಾ ಇದ್ದದ್ದು. ಈಗ ಶಕ್ತಿಯ ಹರಿವಿನ ಆಧಾರದ ಮೇಲೆ ಕ್ರಿಯೆಗಳನ್ನ ವಿಂಗಡಿಸೋಣ.
ಬಹಿರುಷ್ಣಕ ಅಥವಾ ಎಕ್ಸೋಥರ್ಮಿಕ್ ಕ್ರಿಯೆಯಲ್ಲಿ ಶಾಖ ಹೊರಹೊಮ್ಮುತ್ತೆ. ನಾವು ದಿನನಿತ್ಯ ಉಸಿರಾಡೋ ಪ್ರಕ್ರಿಯೆ ಕೂಡ ಒಂದು ಬಹಿರುಷ್ಣಕ ಕ್ರಿಯೆನೇ, ಯಾಕಂದ್ರೆ ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ಅಂತರೋಷ್ಣಕ ಅಥವಾ ಎಂಡೋಥರ್ಮಿಕ್ ಕ್ರಿಯೆ ನಡಿಬೇಕು ಅಂದ್ರೆ ಅದು ಸುತ್ತಮುತ್ತಲಿನ ಪರಿಸರದಿಂದ ಉಷ್ಣವನ್ನ ಹೀರ್ಕೊಳ್ಳೇಬೇಕು. ಆಸಕ್ತಿದಾಯಕವಾದ ಮತ್ತೊಂದು ಕ್ರಿಯೆ ಎಂದರೆ ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಬಲಶಾಲಿ ದುರ್ಬಲನನ್ನ ಪಕ್ಕಕ್ಕೆ ತಳ್ಳಿದ ಹಾಗೆ ಹೆಚ್ಚು ರಿಯಾಕ್ಟಿವ್ ಆದ ಧಾತು ಕಡಿಮೆ ರಿಯಾಕ್ಟಿವ್ ಆದ ಧಾತುವನ್ನ ಅದರ ಜಾಗದಿಂದ ಎತ್ತಿ ಹಾಕುತ್ತೆ. ಉದಾಹರಣೆಗೆ, ತಾಮ್ರದ ಸಲ್ಫೇಟ್ನ ನೀಲಿ ದ್ರಾವಣದಲ್ಲಿ ಕಬ್ಬಿಣದ ಮೊಳೆ ಹಾಕಿದಾಗ ಕಬ್ಬಿಣ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿ ಇಡೀ ದ್ರಾವಣದ ಬಣ್ಣವನ್ನೇ ಸುಂದರವಾದ ಹಸಿರು ಬಣ್ಣಕ್ಕೆ ಬದಲಾಯಿಸಿಬಿಡುತ್ತೆ. ಇದು ನೋಡೋಕೆ ನಿಜಕ್ಕೂ ಅದ್ಭುತ. ಇನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಎರಡು ಸಂಯುಕ್ತಗಳು ತಮ್ಮ ಅಯಾನುಗಳನ್ನ ಪರಸ್ಪರ ಬದಲಾಯಿಸ್ಕೊಳ್ತವೆ. ಇದು ಒಂಥರ ಇಬ್ಬರು ನರ್ತಕರು ತಮ್ಮ ಪಾರ್ಟ್ನರ್ಸ್ ಬದಲಾಯಿಸ್ಕೊಂಡ ಹಾಗೆ. ಈ ಎಕ್ಸ್ಚೇಂಜಿಂದ ಕೆಲವೊಮ್ಮೆ ನೀರಿನಲ್ಲಿ ಕರಗದಂತಹ ಹೊಸ ವಸ್ತುವೊಂದು ದಿಢೀರ್ನೆ ಹುಟ್ಕೊಳ್ಳುತ್ತೆ. ಹೀಗೆ ಕೆಳಗೆ ಶೇಖರವಾಗೋ ವಸ್ತುವನ್ನ ನಾವು ಮಡ್ಡಿ ಅಥವಾ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಈ ಬಿಳಿ ಮಡ್ಡಿ ಅದಕ್ಕೊಂದು ಪರ್ಫೆಕ್ಟ್ ಉದಾಹರಣೆ. ರಾಸಾಯನಿಕ ಪ್ರಪಂಚದ ಅಂತಿಮ ಮತ್ತು ಅತಿ ಪ್ರಮುಖವಾದ ಜೋಡಿ ಪರಿಕಲ್ಪನೆಗಳು ಅಂದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಸರಳವಾಗಿ ಹೇಳ್ಬೇಕು ಅಂದ್ರೆ ಒಂದು ವಸ್ತು ಆಕ್ಸಿಜನ್ ಅನ್ನ ಪಡ್ಕೊಂಡ್ರೆ ಅದು ಉತ್ಕರ್ಷಣ, ಕಳ್ಕೊಂಡ್ರೆ ಅಪಕರ್ಷಣ. ಈ ಎರಡು ಕ್ರಿಯೆಗಳು ಯಾವತ್ತೂ ಜೊತೆಯಾಗೇ ನಡೀತವೆ. ಹೀಗೆ ಜೊತೆಯಾಗಿ ನಡೆಯುವ ಈ ಪ್ರಕ್ರಿಯೆಗೆ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರೀತೀವಿ. ಕೊನೆಯ ಭಾಗ 4, ದೈನಂದಿನ ಜೀವನದಲ್ಲಿ ರಸಾಯನಶಾಸ್ತ್ರ. ನಾವಿಲ್ಲಿವರೆಗೆ ಕಲಿತ ಈ ಎಲ್ಲಾ ರಾಸಾಯನಿಕ ಸಿದ್ಧಾಂತಗಳು ಕೇವಲ ಲ್ಯಾಬ್ಗೆ ಮಾತ್ರ ಸೀಮಿತವಾಗಿಲ್ಲ. ಇವು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ವಾಹನಗಳಲ್ಲಿ ಸದಾ ನಡೀತಾನೇ ಇರತ್ತೆ. ನಾವು ಆಗಲೇ ಮಾತನಾಡಿದ ಉತ್ಕರ್ಷಣ ಕ್ರಿಯೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಮ್ಮೆ ವಿಲನ್ ಥರ ಕೆಲ್ಸ ಮಾಡುತ್ತೆ. ಗಾಳಿ, ತೇವಾಂಶಕ್ಕೆ ಸಿಕ್ಕಾಗ ಲೋಹಗಳು ನಿಧಾನವಾಗಿ ಹಾಳಾಗುತ್ತೆ. ಇದನ್ನೇ ನಾವು ನಶಿಸುವಿಕೆ ಅಥವಾ ತುಕ್ಕು ಹಿಡಿಯೋದು ಅನ್ನೋದು. ಅದೇ ರೀತಿ ಎಣ್ಣೆ ಅಥವಾ ಕೊಬ್ಬಿನಾಂಶ ಇರೋ ಆಹಾರ ಆಮ್ಲಜನಕದ ಜೊತೆ ಪ್ರತಿಕ್ರಿಯೆ ನಡೆಸಿ ಕೆಟ್ಟ ವಾಸನೆ ಮತ್ತು ರುಚಿ ಬರುತ್ತೆ. ಇದನ್ನ ಕಮಟುವಿಕೆ ಅಂತಾರೆ. ಆದ್ರೆ ಟೆನ್ಷನ್ ಬೇಡ, ವಿಜ್ಞಾನ ಇದನ್ನ ತಡೆಗಟ್ಟೋ ಮಾರ್ಗಗಳನ್ನು ನಮ್ಗೆ ಕೊಟ್ಟಿದೆ. ಈ ಸಮಸ್ಯೆಗಳನ್ನ ನಾವು ಹೇಗೆ ಫೇಸ್ ಮಾಡ್ತೀವಿ ಅಂತ ಇಲ್ಲಿ ನೋಡ್ಬೋದು. ಕಬ್ಬಿಣದ ವಸ್ತುಗಳು ಆಮ್ಲಜನಕದ ಸಂಪರ್ಕಕ್ಕೆ ಬರದೇ ಇರೋ ಹಾಗೆ ನಾವು ಪೇಂಟ್ ಮಾಡ್ತೀವಿ. ಹಾಗೆ ಅಂಗಡಿಯಿಂದ ತರೋ ಚಿಪ್ಸ್ ಪ್ಯಾಕೆಟ್ಗಳು ಉಬ್ಕೊಂಡಿರೋದನ್ನ ನಾವು ನೋಡಿರ್ತೀವಿ ಅಲ್ವಾ? ಅದು ಸುಮ್ನೆ ಖಾಲಿ ಗಾಳಿಯಲ್ಲ. ಒಳಗಿರೋ ಚಿಪ್ಸ್ ಕಮಟು ವಾಸನೆ ಬರದೇ ಇರೋ ಹಾಗೆ ರಕ್ಷಿಸಲು ಉತ್ಕರ್ಷಣವನ್ನ ತಡೆಯುವ ಸಾರಜನಕ ಅನಿಲವನ್ನ ಅದರೊಳಗೆ ತುಂಬಿರ್ತಾರೆ. ಎಂಥ ಅದ್ಭುತ ಐಡಿಯಾ ಅಲ್ವಾ? ಅಂತಿಮವಾಗಿ ನಾವು ನಮ್ಮ ಆರಂಭದ ಪ್ರಶ್ನೆಗೆ ಮರಳಿದ್ದೀವಿ. ನಮ್ಮ ಕಣ್ಣಿಗೆ ಕಾಣದ ಈ ಚಿಕ್ಕ ಪರಮಾಣುಗಳ ನೃತ್ಯವನ್ನ ಅರ್ಥ ಮಾಡ್ಕೊಳ್ಳೋದರಿಂದ ನಾವು ಕೇವಲ ಯಾವುದೋ ಪುಸ್ತಕದ ಪಾಠವನ್ನ ಓದುತ್ತಿಲ್ಲ, ಬದಲಾಗಿ ಜಗತ್ತನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ರೂಪಿಸುವ ಶಕ್ತಿಯನ್ನ ಪಡೀತಾ ಇದ್ದೀವಿ. ಕಬ್ಬಿಣವನ್ನ ತುಕ್ಕಿನಿಂದ ರಕ್ಷಿಸುವುದರಿಂದ ಹಿಡಿದು ಹೊಸ ಬಗೆಯ ಔಷಧಗಳನ್ನ ತಯಾರಿಸುವವರೆಗೆ ಈ ರಾಸಾಯನಿಕ ಭಾಷೆಯನ್ನೇ ನಮ್ಮೆಲ್ಲಾ ಆವಿಷ್ಕಾರಗಳ ಅಡಿಪಾಯ. ಮುಂದಿನ ಬಾರಿ ನಮ್ಮ ಸುತ್ತಮುತ್ತ ಯಾವುದಾದ್ರೂ ಬದಲಾವಣೆ ಆದಾಗ ಅದರ ಹಿಂದಿರೋ ರಾಸಾಯನಿಕ ರಹಸ್ಯವನ್ನ ಖಂಡಿತ ಪ್ರಯತ್ನಿಸೋಣ. ಈ ಎಕ್ಸ್ಪ್ಲೇನರ್ನಾಗಿ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು. ದೈನಂದಿನ ಜಗತ್ತಿನಲ್ಲಿ ನಡೆಯುವ ಈ ರಾಸಾಯನಿಕ ವಿಸ್ಮಯಗಳನ್ನ ಗಮನಿಸ್ತಾ ಇರಿ.